ಈಗ ಪತ್ರವನ್ನ ಓದೋಣವಾ? ಗುರುಜಿ, ಪತ್ರವನ್ನ ಬರೀತಿದ್ದಾರೆ ಕಲ್ಯಾಣ್ ಕುಮಾರ್ ಅವರು ಬಳ್ಳಾರಿಯಿಂದ. ಗುರುಜಿ, ಜಿ ಕನ್ನಡ ವಾಹಿನಿಯ ಮುಖಾಂತರ ತಮ್ಮ ಮಾತುಗಳಿಂದ ನಮ್ಮೆಲ್ಲರನ್ನ ಉದ್ಧರಿಸುತ್ತಿರುವ ನರೇಂದ್ರ ಬಾಬು ಶರ್ಮಾ ಗುರುಜಿಯವರಿಗೆ ನಮ್ಮ ಕುಟುಂಬದವರ ಪರವಾಗಿ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ. ಗುರುಜಿ, ಅವರ ಮಗಳು ತನನ್ಯ ಸಾಯಿ ಅಂತ ಜುಲೈ 6, 2006ರಲ್ಲಿ ಹುಟ್ಟಿದಂತೆ ಗುರುಜಿ. ಆದರೆ 2010 ಆಗಸ್ಟ್ 1ರಂದು ಇದ್ದಕ್ಕಿದ್ದ ಹಾಗೆ ಜ್ವರ ಬಂತು. ಆಮೇಲೆ ನಾವು ಡಾಕ್ಟರ್ ಶಾಪಿಗೆ ಕರ್ಕೊಂಡು ಹೋದ್ವಿ, ಎಲ್ಲ ಸರಿನೇ ಆಯಿತು. ಇದ್ದಕ್ಕಿದ್ದಂಗೆ ತೀರ್ ಹೋದ್ಲು ಗುರುಜಿ. ನಾನು ಒಂದು ಕಂಪನಿನಲ್ಲಿ, ಒಂದು ಪ್ರೈವೇಟ್ ಕಂಪ್ನಿಲಿ, ಮೆಡಿಕಲ್ ಕಂಪ್ನಿ ಅದಾಗಿತ್ತು, ಮ್ಯಾನೇಜರ್ ಆಗಿದ್ದೆ. ಆದರೆ ಅಲ್ಲಿ ನಾನು ರಾಜೀನಾಮೆ ಕೊಟ್ಟು ನಮ್ಮದೇ ಒಂದು ಮೆಡಿಕಲ್ ಶಾಪನ್ನು ನಾವು ತೆರೆದಿದ್ವಿ. ಇದಾದ ನಂತರ ಆರ್ಥಿಕ ಪರಿಸ್ಥಿತಿ ಕೂಡ ಕಮ್ಮಿ ಆಗಿದೆ. ನನ್ನ ಹೆಂಡತಿಗೆ ಹೇಗೆ ಸಮಾಧಾನ ಮಾಡಬೇಕು ಅಂತ ನನಗೆ ಅರಿವಾಗ್ತಿಲ್ಲ. ನಮಗೆ ದೊಡ್ಡ ಮಗ ಒಬ್ಬ ಇದ್ದಾನೆ, ಇಬ್ಬರೇ ಮಕ್ಕಳು ಸಾಕು ಅಂತ ನಾವು ಆಪರೇಷನ್ ಮಾಡಿಸ್ಕೊಂಡಿದ್ವಿ. ಆದರೆ ಇವಾಗ ನಮ್ಮ ಮಗಳು ಮತ್ತೆ ಹುಟ್ಟು ಬರ್ತಾಳ ಅನ್ನೋ ಒಂದು ಇದಕ್ಕೆ ಮತ್ತೆ ನಾವು ಆಪರೇಷನ್ ಮಾಡಿಸಿದ್ದನ್ನ ನಾವು ಬೆಂಗಳೂರಿಗೆ ಬಂದು ಕೇಳ್ಕೊಂಡಿದ್ವಿ. ನಾವು ಆಗತ್ತೆ, ಅದು ಟೆಸ್ಟ್ ಬಂದು IVF ಟೆಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಮತ್ತೆ ಮಕ್ಕಳಾಗೋ ಸಾಧ್ಯತೆ ಇದೆ ನಿಮಗೆ ಅಂತ ಹೇಳಿದ್ದಾರೆ. ಯಾವ ಸಮಯಕ್ಕೆ ನಾವು ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೋಬೋದಾ? ನಮ್ಮ ಮಗಳೇ ಮತ್ತೆ ಹುಟ್ಟತಾಳ ಅಂತ ಕೇಳ್ತಿದ್ದಾರೆ ಗುರುಜಿ. ನೋಡಿ, ಖಂಡಿತವಾಗ್ಲೂ ಈ ರೀತಿಯಾಗಿ ಮಾಡ್ಕೊಳಕ್ ಹೋಗ್ಬೇಡಿ. ಈ ಪತ್ರನ ಬರೆದಿದ್ರೆ ಯಾವ ಕಾರಣಕ್ಕೂ ಈ ರೀತಿ ಮಾಡಿಸ್ಕೊಳಕ್ ಹೋಗ್ಬೇಡಿ. ನಿಮಗೆ ಮೊದಲೇ ಶುಕ್ರದೋಷದಿಂದ 6 ಯಾವದಾಗ ಅಂತ ಒಂದು ಸಮಯದಲ್ಲಿ ಹುಟ್ಟಿದಾಗ ಅವಳಿಗೆ ಶುಕ್ರ ನೀಚನಾಗಿದ್ದಾನೆ. ಶುಕ್ರ ನೀಚನಾಗಿದ್ದಾಗ ನಿಮ್ಮ ವಂಶಕ್ಕೆ, ನಿಮ್ಮ ಶುಕ್ರ ನೀಚ ಅಂದರೆ ಏನು ಮಾಡ್ತೀವಿ? ಶುಕ್ರನ ಮುಖಾಂತರವೇ ನಾವು ಫಾರ್ಮಾಸ್ಯೂಟಿಕಲ್ ಅಂತ ಕರಿತೀವಿ. ಆ ಫಾರ್ಮಾಸ್ಯೂಟಿಕಲ್ಸ್ ಹೋದಾಗ ಅಲ್ಲೂ ವ್ಯಯ ತೋರಿಸಿದ್ದೇನೆ. ಅಂದರೆ ಕಳ್ಕೊಳ್ಳೋದೇ ಹೆಚ್ಚು ಶುಕ್ರನಿಂದ ಅಂತ. ಶುಕ್ರ ಮಗಳೇ ಶುಕ್ರ, ಅಲ್ಲಿ ಕಳ್ಕೊಂಡ್ರಿ. ಫಾರ್ಮಾಸ್ಯೂಟಿಕಲ್ಸ್, ಮೆಡಿಕಲ್ ಸ್ಟೋರ್ಸ್, ಅಲ್ಲೂ ಕಳ್ಕೊಂಡ್ರಿ. ಜೀವನದಲ್ಲಿ ತಿರುಗಿ ಒಂದು ಅವಕಾಶವನ್ನು ಮಾಡ್ಕೊಳ್ಳೋಕ್ಕೆ ಭಗವಂತ ಕೊಟ್ಟಾಗ ಗಂಡು ಮಗ ಸಾಕು. ಇರತಕ್ಕಂಥ ಒಂದು ಮಗುನ ನೋಡಿಕೊಂಡು ಇಬ್ಬರು ಮಕ್ಕಳಲ್ಲಿ ಆನಂದವಾಗಿದೆ. ಯಾವುದೇ ಒಂದು ಡಾಕ್ಟರ್ ನಂಬಿಕೆ ಇಟ್ಕೊಂಡು ಮಗು ಬರುತ್ತೆ, ಸಂತೋಷ. ಆದರೆ ಖಂಡಿತವಾಗ್ಲೂ ಇನ್ನೊಂದು ಮಗು ಬೇಡ ಈಗ ಸದ್ಯಕ್ಕೆ. ಯಾಕೆಂದರೆ ಜೀವನದಲ್ಲಿ ಭಾಳಷ್ಟು ಕಷ್ಟಪಟ್ಬಿಡ್ತೀರ. ಆಮೇಲೆ ಅಕಸ್ಮಾತ್ ಈ ಸಲ ಒಂದು ಮಗು ಹುಟ್ಟಿತು ಅಂದರೆ ಖಂಡಿತವಾಗ್ಲೂ ಮತ್ತಷ್ಟು ತೊಂದರೆ ಆಗುತ್ತೆ. ಈ ತೊಂದರೆ ಒಳಗೆ ಹೋದಾಗ ರಾಹು ಜೊತೆಗೆ ಶುಕ್ರ ಸೇರ್ಕೊಂಡ್ಬಿಡ್ತಾನೆ. ನಿಮ್ಮ ಶ್ರೀಮತಿಗೆ ಶುಕ್ರ ಇದ್ದಾನೆ, ನಿಮಗೆ ಪಂಚಮ ಶುಕ್ರ ಇದ್ದಾನೆ. ಈ ರೀತಿ ನಿಮ್ಮ ಮನೆಗೆ ವಂಶಕ್ಕೆ ಆ ಶುಕ್ರ ದೋಷ ಇರೋದ್ರಿಂದ ಶುಕ್ರನ ಫಸ್ಟ್ ದೋಷ ನಿವಾರಣೆಗೆ ಶುಕ್ರಾದಿತ್ಯ ಸಂಧಿ ಹೋಮವನ್ನು ಫಸ್ಟ್ ಮಾಡ್ಕೊಳ್ಳಿ, ನಂಬರ್ 1. ನಂಬರ್ 2, ಪ್ರತಿದಿನ ನೀವುಗಳು ಮಹಾಲಕ್ಷ್ಮಿ ಪೂಜೆಯನ್ನು ಸಾಯಂಕಾಲದಲ್ಲಿ ಮಾಡಿ. ಅಂದರೆ ಸುಮ್ಮನೆ ಒಂದು ಅಷ್ಟೋತ್ತರವನ್ನು ಮಾಡಿ, ಕನ್ಯಾ ಮುತ್ತೈದೆ, ಪುಟ್ಟ ಬಾಲಕಿ ಮಗು, ಅಂದರೆ 5 ವರ್ಷಕ್ಕಿಂತ ಚಿಕ್ಕ ಮಗುಗೆ ಯಾವುದಾದ್ರೂ ಒಂದು ಹೆಣ್ಣು ಮಕ್ಕಳಿಗೆ ಎತ್ಕೊಂಡು ಹೋಗ್ಬಿಟ್ಟು ಹಣ್ಣು ಹಂಪಲ ಕೊಟ್ಟು ಒಂದು 10 ರೂಪಾಯಿ ಕಾಣಿಕೆ ಕೊಟ್ಟು ಗಂಡ ಹೆಂಡತಿ ಇಬ್ಬರು ನಮಸ್ಕಾರ ಮಾಡ್ಕೊಳ್ಳೋದು. ಈ ರೀತಿ ಮಾಡ್ಕೊತಾ ಬಂದರೆ ಶುಕ್ರದೋಷಗಳು ಪರಿಹಾರ ಆಗ್ತಾ ಹೋಗುತ್ತೆ. ಅಕಸ್ಮಾತ್ ಎಲ್ಲಾದರೂ ಒಂದು ದೇವಿ ದೇವಸ್ಥಾನಕ್ಕೆ ಹೋದಾಗ ಅವಳಿಗೊಂದು ಸೀರೆನ ಕೊಡಿಸೋದು. ನಿಮ್ಮ ಮಗಳ ಹೆಸರಲ್ಲಿ ಅಕಸ್ಮಾತ್ ಮಗಳು ಹೋದಾಗ ಯಾವುದಾದ್ರೂ ವಯಸ್ಕರ ಆಗಿರ್ತಕ್ಕಂಥ ಅವಳ ಮದುವೆ ಆಗಿರೋದ್ರಿಂದ ಪರಿಪೂರ್ಣವಾಗಿ ಜ್ಞಾನಚಕ್ಷಸ್ ಮುಖಾಂತರವಾಗಿ ಆ ಮಕ್ಕಳಿಗೆ ಅನುಗ್ರಹವಾಗಿ ಯಾವುದಾದ್ರು ಹೆಣ್ಣು ಮಕ್ಕಳಿಗೆ ಲಂಗ ಜಂಪರ್ ಅಥವಾ ಈ ಬಟ್ಟೆ ಅಂದರೆ ಒಂದು ಸೀರೆಯನ್ನು ದಾನವಾಗಿ ಬಡವಾಗಿರ್ತಕ್ಕಂಥ ಒಂದು ಮುತ್ತೈದೆಗೆ ಕೊಡಬೇಕು. ಯಾರಾದರೂ ಬಡ ಮುತ್ತೈದೆಗೆ, ಇಂಥವ್ರಿಗೆ ದೊಡ್ಡ ವಯಸ್ಸಾದವರು ಸರಿ, ಚಿಕ್ಕದು ಸರಿ, ಬಡ ಮುತ್ತೈದೆಗೆ ಈ ಥರ ದಾನವನ್ನು ಮಾಡ್ತಾ ಇದ್ರೆ ಮುತ್ತೈದೆ ಭಾಗಿನ ಕೊಡುವಂತೀವಿ. ಆದರೆ ಇವಳಿಗೆ ಹೋಗಿರೋದ್ರಿಂದ ಅವಳನ್ನು ಜ್ಞಾಪಕಾರ್ಥವಾಗಿ ನೀವು ಕೊಟ್ಟಾಗ ದೋಷಗಳು ಹೆಚ್ಚಾಗಿ ಪರಿವರ್ತನೆ ಆಗುತ್ತೆ. ದಯವಿಟ್ಟು ಮುಂದಿನ ಯೋಚನೆ, ಮಗು ಯೋಚನೆ ಖಂಡಿತ ಬೇಡ. ಎಷ್ಟೇ ಡಾಕ್ಟರ್ ಆಶ್ವಾಸನೆ ಕೊಟ್ಟರು ನೀವು ರಾಮಕೃಷ್ಣ ಅಂತ ಮಗನ ನೋಡಿಕೊಂಡು ಚೆನ್ನಾಗಿ ಸುಖ ಜೀವನ ಇರಿ ಅಂತ. ಯಾಕೆಂದರೆ ರಾಹು ಜೊತೆ ಶುಕ್ರ ಕೂತ್ಕೊಂಡ್ರೆ ಇನ್ನಷ್ಟು ಕಷ್ಟಪಡ್ತೀರಾ. ದಯವಿಟ್ಟು ಬೇಡ ಅಂತ ಈ ಮುಖಾಂತರ ನಾನು ಹಾರೈಸ್ತೀನಿ. ಕಲ್ಯಾಣ್ ಕುಮಾರ್ ಅವರೇ, ಧನ್ಯವಾದಗಳು ಪತ್ರವನ್ನ ಬರೆದಿದ್ದಕ್ಕಾಗಿ. ತನ್ನನ್ಯಾಳ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲರೂ ಕೇಳ್ಕೊಳ್ತೇವೆ. ವೀಕ್ಷಕರೇ, ಮುಂದಿನ ಪತ್ರವನ್ನ ಯಾರು ಬರೆದಿದ್ದಾರೆ ನೋಡೋಣ ಬನ್ನಿ. ಗುರುಜಿ, ಪಾರ್ವತಮ್ಮ ಅವರು ಬೆಂಗಳೂರಿನಿಂದ ಈ ಪತ್ರ ಬರೀತಿದ್ದಾರೆ ಅವರ ಮಗನ ಕುರಿತಾಗಿ. ಗುರುಜಿ, ನನ್ನ ಮಗನ ಹೆಸರು ರಾಕೇಶ್ ಅಂತ. 22/4/78 ಹುಟ್ಟಿದ್ದಾನೆ. 2 ವರ್ಷದಿಂದ ಸತತವಾಗಿ ನಾವು ಹುಡುಕ್ತಾನೇ ಇದ್ದೀವಿ ಹುಡುಗಿನ, ಯಾಕೋ ಸಿಗ್ತಿಲ್ಲ ಗುರುಜಿ. ಬಹಳ ಚಿಕ್ಕ ವಯಸ್ಸಿಗೆ ಯಜಮಾನರು ತೀರ್ ಹೋದ್ರು. 2 ಮಕ್ಕಳನ್ನು ಬಹಳ ಕಷ್ಟಪಟ್ಟು ಬೆಳೆಸಿದ್ದೀನಿ. ದೊಡ್ಡ ಮಗನಿಗೆ ಮದುವೆ ಆಗಿದೆ. ಇವನಿಗೆ ಯಾಕೆ ಗುರುಜಿ ಇನ್ನೂ ಕಂಕಣ ಬಲ ಕೂಡ್ ಬರ್ತಾ ಇಲ್ಲ, ದಯಮಾಡಿ ತಿಳಿಸಿ ಅಂತಿದ್ದಾರೆ ಪಾರ್ವತಮ್ಮ. ನಿಮ್ಮ ಮಗನಿಗೆ ಸ್ವಲ್ಪ ಮಟ್ಟಿಗೆಲ್ಲ ಜಾಸ್ತಿನೇ ದಿಮಾಕು, ದುರಹಂಕಾರ. ನೋಡಿ, ನೀವು ಎಷ್ಟು ಬೇಡ್ಕೊತೀರಾ ಮಗನಿಗೋಸ್ಕರ, ಇವನು ಹೋಗಿ ಯಾವತ್ತಾದರೂ ದೇವರ ಪೂಜೆ ಪುನಸ್ಕಾರ ಮಾಡಿದಾನೆ? ಅಥವಾ ನಮ್ಮ ತಾಯಿ ಇಷ್ಟು ಕಷ್ಟಪಡ್ತಾರಲ್ಲ ಅಂತ ಹೇಳಿ ಹೋಗಿ ನಮಸ್ಕಾರ ಮಾಡಿದಾನೆ? ಆ ಭಗವತಿ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಇವನು ಕೆಲಸಗಳನ್ನು ಮಾಡ್ಕೊತಾ ಬಂದಿದ್ದಾನೆ? ಖಂಡಿತ ಇಲ್ಲ. ಏನೋ ಹೋಗಿದ್ದಾನೆ ಒಂದು ದೇವಸ್ಥಾನಕ್ಕೆ ಅಂದರೆ ಬಲವಂತಕ್ಕೆ ಹೋಗ್ತಾನೆ. ಖಂಡಿತ ಹೇಳ್ತಾ ಇದ್ದೀನಿ, ಪ್ರತಿದಿನ ಇವನು ಸುಬ್ರಹ್ಮಣ್ಯ ದೇವಸ್ಥಾನ ಭದ್ರವಾಗಿ ಹಿಡ್ಕೋಬೇಕು. ಬೆಳಗ್ಗೆ ಹೊತ್ತು ಆಕಾಶ ಬಿದ್ದೋಗ್ಲಿ, ಭೂಮಿ ಎರಡಾಗಲಿ, ಸುಬ್ರಹ್ಮಣ್ಯನ ಭಾಳ ಚೆನ್ನಾಗಿ ಇಟ್ಕೊಳಕ್ಕೆ ಹೇಳಿ, ಸ್ಮರಣೆ ಮಾಡ್ಕೊಳಕ್ಕೆ ಹೇಳಿ.
ಆಮೇಲೆ ಕಲ್ಯಾಣ ವಿವಾಹ ದೋಷ ಪರಿಹಾರ ಅಂತ ಇವನು ಯಾವತ್ತೇ ಕಾರಣಕ್ಕೂ ಮದುವೆ ಮಾಡ್ಸೋಕ್ಕೆ ಮೊದಲು ಕಲ್ಯಾಣ ವಿವಾಹ ಪರಿವಾರ ದೋಷನ ಪರಿವರ್ತನೆ ಮಾಡ್ಕೋಬೇಕು. ಅಂದರೆ ಬಾಳೆ ಮರ ಮದುವೆ ಅಂತಿದೆ, ಅದನ್ನು ಮಾಡಿಸ್ಕೊಳ್ಳದೆ ಇವ್ರು ಮದುವೆ ಮಾಡಬೇಡಿ. ಯಾಕಂದ್ರೆ ನಿಧಾನ ಆಗ್ತಾ ಇರೋದು ಒಳ್ಳೇದಕ್ಕೆ ಅಂತ ಅನ್ಕೋಬೇಕು ನೀವು. ಯಾಕೆಂದರೆ ಶನಿ ಜೊತೆ ರಾಹು ಕೂತ್ಕೊಂಡಾಗ ಈ ರೀತಿಯಾದ ತೊಂದರೆ ಮಾಡ್ತಾ ಇದ್ದಾನೆ. ಅದಕ್ಕೆ ಅವನಿಗೆ ಶನಿ ಅಂದರೆ ನಿಧಾನವಾಗಿ ಮದುವೆಯನ್ನು ಮಾಡಿಸ್ಕೊಳ್ಳೋ ಅವಕಾಶ, ಖಂಡಿತವಾಗ್ಲೂ ಚೆನ್ನಾಗಿರ್ತಾನೆ. ಆದರೆ ಇವನು ದೇವರ ಹತ್ರ ಹೋಗ್ತಕ್ಕಂಥದ್ದು ಬಿಟ್ಬಿಡ್ತಾನೆ. ದಯವಿಟ್ಟು ಆ ರಾಕೇಶನಿಗೆ ನೀವೇನು ಮಾಡಬೇಕು, ಹೋಗಿ ಸುಬ್ರಹ್ಮಣ್ಯ ಸ್ಮರಣೆ ಮಾಡ್ಕೋಬೇಕು. ಪ್ರತಿ ಸೋಮವಾರ ಗುರುವಾರ ರಾಘವೇಂದ್ರ ಸ್ವಾಮಿ ಸ್ಮರಣೆ ಮಾಡ್ಕೋಬೇಕು. ಈ ರೀತಿಯಾಗಿ ಗೋಂ ಗೂಂ ಗರ್ವ ಅಂತಕ್ಕಂಥ ವಿಚಾರವನ್ನು ಪರಿವರ್ತನೆ ಮಾಡ್ಕೋಬೇಕು. ಅದಕ್ಕೆ ನೀವು ಜೀವನದಲ್ಲಿ ಗರ್ವ ಅಂತಕ್ಕಂಥದ್ದು ಏನಿದೆ ಇವನು ಪರಿವರ್ತನೆ ಮಾಡಿಕೊಂಡ್ರೆ ಗುಹಾಂತರ ಅಂದರೆ ಸುಬ್ರಹ್ಮಣ್ಯ, ಗೋಂ ಘೂಂ ಗುರ್ ಗಹ ಅಂತ ಹೇಳಿದ್ರೆ ಗುಹ ಅಂತಕ್ಕಂಥದ್ರಲ್ಲಿ ಸುಬ್ರಹ್ಮಣ್ಯ, ಗರ್ವ ಅನ್ನೋದು ಇವನಿಗೆ ಏನಂದರೆ ಸರ್ಪಯೋಗ, ಆ ಗುಹುಂ ಗರ್ವ ಅಂತಕ್ಕಂಥದ್ದು ಎರಡೂ ಸೇರಿಸಿದ್ರೆ ಓಂ ಗರ್ವಸ್ವರೂಪವಾಗಿರ್ತಕ್ಕಂಥ ಷಣ್ಮುಖ ಅಂದರೆ 6 ಮುಖಾಂತರವಾಗಿರ್ತಕ್ಕಂಥ ಈ ಸುಬ್ರಹ್ಮಣ್ಯ ಪೂಜೆನ ಪ್ರತಿದಿನ ಮಾಡ್ತಾ ಇದ್ರೆ ಪರಿವರ್ತನೆ ಆಗುತ್ತೆ. ಖಂಡಿತ ಒಳ್ಳೆಯದಾಗಲಿ. ಮಗನಿಗೆ ಯಾವ ಕಾಲಕ್ಕೂ ಇದನ್ನು ಜ್ಞಾಪಿಸಿ ದೇವಸ್ಥಾನಕ್ಕೆ ಹೋಗೋದು ಮರಿಬೇಡಿ, ವ್ಯವಸ್ಥೆ ಮಾಡಿಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ.